ರಾಜ್ಯದಲ್ಲಿ ಕಾಡಾನೆಯ ಕಾಟ ಸದ್ಯಕ್ಕೆ ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಬನ್ನೇರುಘಟ್ಟ ಮತ್ತು ತಮಿಳುನಾಡು ಗಡಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕಾಟ ಕೊಡ್ತಾ ಇದ್ದಂತಹ ಕಾಡಾನೆಗಳು ಈಗೀಗ ನಗರ ಪ್ರದೇಶವನ್ನು ಕೂಡ ಎಂಟ್ರಿ ಕೊಡ್ತಾ ಇದೆ. ಅಲ್ಲೂ ಕೂಡ ತಮ್ಮ ದಾಂಧಲೆಯನ್ನು ಮುಂದುವರಿಸ್ತಾ ಇದೆ. ಹಾಗಾದ್ರೆ ಆ ಭಾಗದಲ್ಲಿ ಕಾಡಾನೆಯ ಕಾಟ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಆನೇಕಲ್ ಪಟ್ಟಣದಲ್ಲಿ ಕಾಡಾನೆಗಳ ಹಾವಳಿ. ಟೊಮೆಟೊ, ಬಾಳೆಗಿಡ, ಪಪ್ಪಾಯ, ರಾಗಿ ಬೆಳೆ ನಾಶ. ಹೀಗೆ ನೆಲದಲ್ಲಿ ಬಿದ್ದಿರುವ ಪಪ್ಪಾಯಕಾಯಿ, ಕೊಯ್ಲಿಗೆ ಬಂದಿದ್ದ ಟೊಮೆಟೊ ಬೆಳೆಯನ್ನ ಆನೆಗಳು ತುಳಿದು ಹಾಕಿರುವುದು. ಇನ್ನೊಂದೆಡೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಮಸ್ಯೆ ಹೇಳಿಕೊಳ್ಳುತ್ತಿರುವ ರೈತರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಆನೇಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಸಿಡಿ ಹೊಸಕೋಟೆ ಹಾಗೂ ಚಿಕ್ಕ ಹಾಗಡೆ ಗ್ರಾಮದಲ್ಲಿ. ಕಳೆದ 2 ದಿನಗಳಿಂದ ತಮಿಳುನಾಡಿನ ಭಾಗದಿಂದ 4 ಕಾಡಾನೆಗಳು ಆನೇಕಲ್ ದೊಡ್ಡಕೆರೆ ಮೂಲಕ ಸಿಡಿ ಹೊಸಕೋಟೆ ಗ್ರಾಮ ಹಾಗೂ ಚಿಕ್ಕ ಹಾಗಡೆ ಭಾಗದ ರೈತರ ತೋಟಗಳಿಗೆ ಲಗ್ಗೆ ಇಟ್ಟಿದೆ. ಕಷ್ಟಪಟ್ಟು ಬೆಳೆದಿರುವ ಬಾಳೆಗಿಡ, ಪಪ್ಪಾಯಿ ಗಿಡ, ಟೊಮೆಟೊ ಬೆಳೆಯನ್ನ ತಿಂದು ಹಾಕಿದೆ. ಹೋದ ಜಾಗದಲ್ಲಿನ ಬೆಳೆಗಳನ್ನ ತುಳಿದು ಹಾಳು ಮಾಡಿದೆ. ಬೆಳಗ್ಗೆ 4:45 ಸರ್ ಬಂದು ತೋಟ ತುಂಬ ಇದು 4 ಆನೆ ನಾಯಿ ಬೊಗಳ್ತಾ ಇದೆ ಅಂದ್ಬಿಟ್ಟು ಬಂದು ನೋಡಿದೆ. ಒಬ್ಬನು ಬರೋಕ್ಕಾಗಲ್ಲ ಸರ್ ಹತ್ರಕ್ಕೆ. ಕಾವಲಸಳ್ಳಿ ಕಡೆ ನಿಂಚಿ ಬಂದು ತೋಟದೊಳಗೆ ದೂರಿ ಎಲ್ಲ ಟಮಾಟ ಗಿಡ ಎಲ್ಲ ನಾಶ ಮಾಡಿಬಿಟ್ಟು ಸರ್. ಒಂದೇ ಕೊಯ್ಲು ಬಿಡಿಸಿದ ಹಣ್ಣು ಪೂರ ಎಲ್ಲ ತೋಟ ಎಲ್ಲ ನಾಶ ಮಾಡಿಬಿಟ್ಟು ಸರ್. ಅದೇನಿಲ್ಲ, ಸುಮ್ಮನೆ ಬಂದರು ನೋಡ್ಕೊಂಡು ಹೋದ್ರೆ ಅಷ್ಟೇ. ನಿಂಚಿ ಬಂತ ಕಾವಲಸಳ್ಳಿ ತಾವು ಒಂದು ಕುಪ್ಪೆ ತಿಂದುಬಿಟ್ಟು ರಾಗಿ ಕಟ್ಗಳು ತಿಂದುಬಿಟ್ಟು ಇಲ್ಲಿಗೆ ನೇರವಾಗಿ ಬಂದು ತೋಟದೊಳಗೆ ದೂರಿ ಹಿಂಗೆ ಹೋದವು ಸರ್ ಪೈರಿಂಜನ್ ಗ್ಯಾರೇಜ್ ಕಡೆ. ಕಾಡು ಕಡೆನೇ ಹೋಗಿದ್ದಾವೆ. ಬಹುಶಃ ಇಲ್ಲೇ ಎಲ್ಲೋ ಇರ್ಬೋದು ಅಂತಾರೆ. ಮೋಸ್ಟ್ಲಿ ಇದ್ರೂ ಇರ್ಬೋದು ಇಲ್ಲೇನೆ. ಆದರೆ ರೈತರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಇದೆಲ್ಲ ಕಾಡೆಲ್ಲ ಪಕ್ಕದಲ್ಲೇ ಇರೋದ್ರಿಂದ ಬಂದ್ಬಿಡ್ತವೆ. ಸುಮಾರು ಇದು 2ನೇ ಸರಿ ಏನೋ ಈ ಕಡೆ ಬಂದಿರೋದು. ರೈತರು ಪಾಪ ಏನೋ ಕಷ್ಟಪಟ್ಟು ಬೆಳೆದಿರ್ತಾರೆ, ಅದನ್ನು ಈ ಥರ ಮಾಡೋದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ದಯವಿಟ್ಟು ಇದು ಅರಣ್ಯ ಇಲಾಖೆಯವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಸದ್ಯ ಕಾಡಾನೆಗಳ ದಾಂಧಲೆಯಿಂದ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ. ಆನೇಕಲ್ ವಲಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಜೊತೆಗೆ ರೈತರಿಗೂ ಸಹ ಹೊಲಗಳ ಶೆಡ್ಗಳಲ್ಲಿ ಮಲಗಬಾರದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಸೊ ಇಲ್ಲಿ ಗೌರೇನಹಳ್ಳಿ, ಆನೇಕಲ್ ಬಳಿ ಗೌರೇನಹಳ್ಳಿ ಅಂತ ಕೆರೆ ಇದೆ. ಇಲ್ಲಿ ಕೆರೆಗಳ ಬಳಿ ಸ್ವಲ್ಪ ಚೆನ್ನಾಗಿ ಹಸಿರಿರೋ ತೋಟಗಳಿದ್ದಾವೆ. ಈ ತೋಟಗಳಿಗೆ 3-4 ಅಂದರೆ 3-4 ಒಂದು ಹಿಂಡಲ್ಲಿ 3-4 ಆನೆಗಳಿದ್ದಾವೆ. ಆ ಆನೆಗಳು ಬಂದು ಇಲ್ಲಿ ಕಂಟಿನ್ಯೂಸ್ ಆಗಿ ಲಾಸ್ಟ್ 2-3 ಡೇಸಿಂದ ಬಂದು ಡ್ಯಾಮೇಜ್ ಮಾಡಿದೆ. ಕಾಡು ಒಳಗಡೆನೇ ಹೋಗ್ಬಿಟ್ಟು ಅವನ್ನ ವಾಪಸ್ ಡ್ರೈವ್ ಮಾಡೋ ಥರ ಕಾಡು ಒಳಗಡೆನೇ ಅದನ್ನ ಕಾರ್ಯಕ್ರಮ ನಾಳೆ ಹಮ್ಮಿಕೊಂಡಿದ್ವಿ. ರೈತರಿಗೆ ಎಲ್ಲರಿಗೂ ನಾವು ತಿಳುವಳಿಕೆ ಕೊಟ್ಟಿದ್ದೀವಿ. ನೀವು ಆದಷ್ಟು ರಾತ್ರಿ ಹೊತ್ತು ಇಲ್ಲಿ ಬಂದುಬಿಟ್ಟು ಶೆಡ್ಡಲ್ಲಿ ಮಲಗೋದು ಆ ಥರ ಎಲ್ಲ ಮಾಡಬೇಡಿ. ಮತ್ತು ನೈಟ್ ಟೈಮು ಬಂದು ನೀರೆಲ್ಲ ಹಾಯಿಸುವಾಗ ಹುಷಾರಾಗಿರಿ ಅಂತ ಆದಷ್ಟು ಅವಾಯ್ಡ್ ಮಾಡಿ, ಸ್ವಲ್ಪ ದಿನ ನಾವು ಕಂಟ್ರೋಲ್ ಮಾಡೋವರೆಗೂ ಅಂತ ಎಲ್ಲರಿಗೂ ಹೇಳಿದ್ದೀವಿ. ಏನೇ ಆಗಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಸ್ಥಳೀಯರು ಹುಷಾರಾಗಿರಿ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.